ಗೈಸ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಹೇಳಿ, ನಾವು ಫೇಮಸ್ ಜಾತ್ರೆ ದನಗೋಳ ಜಾತ್ರೆ ಅಂತಲೇ ಫೇಮಸ್ ಆಗಿರುವಂತಹ ಶ್ರೀ ಕೆಂಗಲ್ ಹನುಮಂತಯ್ಯ ಜಾತ್ರೆಗೆ ಬಂದಿದ್ದೀವಿ. ಇದು ಬಂದು 1942 ಸ್ಟಾರ್ಟ್ ಆಯಿತು. ಇದನ್ನು ಕೆಂಗಲ್ ಹನುಮಂತಯ್ಯ ಮುಖ್ಯಮಂತ್ರಿ ಇದ್ರಲ್ಲ ಅವರು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇಲ್ಲಿ ಕೆಂಪು ಕಲ್ಲು ಫೇಮಸ್ಸು, ಆ ಕಲ್ಲಿಂದನೇ ಆಂಜನೇಯ ಸ್ವಾಮಿ ಮೂರ್ತಿ ಉದ್ಭವ ಆಗಿದ್ದು. ಮುಂದೆ ದನಗೋಳ ಜಾತ್ರೆ ಹೆಂಗಿದೆ, ಯಾವ ಥರ ದನಗಳಿದೆ ಎಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಜಾತ್ರೆಗೆ ಎಂಟ್ರಿ ಆಗೋಣ. ನಮ್ಮ ಕೆಂಗಲ್ ಜಾತ್ರೆಗೆ ನಾವು ಒಬ್ಬನೇ ಬಂದಿಲ್ಲ, ನಮ್ಮ ಫ್ರೆಂಡ್ಸು ಬಂದಿದ್ದಾರೆ ನೋಡಿ. ಸುದರ್ಶನ್, ಶಿವಕುಮಾರ್, ಭರತ್ ಅಂತ, ಕಿರಣ್, ಪುನೀತು, ಬ್ಯಾಕ್ ಸಪೋರ್ಟು ಇಲ್ಲಿದ್ದಾರಲ್ಲ ಇವರೇನೇ ನನ್ನ ಬ್ಯಾಕ್ ಸಪೋರ್ಟರ್ಸ್. ಬನ್ನಿ ಇವಾಗ ಜಾತ್ರೆಗೆ ಎಂಟ್ರಿ ಆಗೋಣ. ಎಲ್ಲ ಅದಾರೆ ಎತ್ಕೊಳ್ಳು ನೋಡಿ, ಎತ್ಕೊಳ್ಳು. ಚೆಟ್ಪಂಡ್ ನಿತಿನ್ ಅಂತ. ಇವು 13 ಲಕ್ಷ ಆಗವೆ. ಹೊರ್ತು ಸಂತೋಷ ಸರ ತಂದಿರೋದು, ಈ ಜಾತ್ರೆಗೋಸ್ಕರ ತಗೊಂಡಿದ್ವಿ. 13 ಲಕ್ಷ ಆಗವೆ, ಮಾರಾಟಕ್ಕಿಲ್ಲ ಸರ್. ಅಲ್ಲ ಆಗೈತಾ? ಎರಡಲ್ಲ ಎಷ್ಟು ಲಕ್ಷ ಲೆಕ್ಕ ಬಂದ್ರಿ? 13 ಲಕ್ಷ. 13 ಲಕ್ಷ. ಈಗ 2ರಿಂದ 13 ಲಕ್ಷ. ಮಂಗಳಾರಪೇಟೆ ನೀವು? ಮಂಗಳಾರಪೇಟೆ ಮುರಳೋಳ. ಇಲ್ಲಿ ಇರ್ತಕ್ಕಂಥ ಎತ್ಕೊಳ್ಳೋಣ ಬೆಲೆ 13 ಲಕ್ಷ. ಹೊರತೂರು ಸಂತೋಷ ಅವ್ರ ಹತ್ರ ಯಾಕಂದ್ರೆ 13 ಲಕ್ಷ ಅಂತ ಒಂದು ಜೊತೆ ಇತ್ತು. ಇನ್ನು ಮುಂದೆ ಚೆನ್ನಾಗಿರೋ ಎತ್ಕೊಳ್ಳಿದ್ದು ಅದ್ರ ಬಗ್ಗೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಒಂದೊಂದನೇ. ವೀಡಿಯೋ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಷ್ಟೊಂದು ಥರ ವೆರೈಟೀಸ್ ಎಲ್ಲ ಅದ್ರ ಬಗ್ಗೆ ಹಾಂ. ಏನಿವತ್ತು ಹಳ್ಳಿಕಾರ್ ಓರಿಗಳಲ್ಲಿ ಬಸ್ತಿ ಬ್ಲಡ್ ಲೈನಲ್ಲಿ ಬಸ್ತಿ ಭೈರವ ಅಂದ್ಬಿಟ್ಟು ಈ ಓರಿನ ಸಾಕ್ತಾಯಿದ್ವಿ. ಇದು ಕಡೆಯಲ್ಲಿ ಓರಿ ಆಗಿರ್ತದೆ. ಒಳ್ಳೆ ಕ್ರಾಸಿಂಗಲ್ಲಿ ತುಂಬ ನಂಬರ್ 1 ಆಗಿ ಇವತ್ತು ಒಳ್ಳೆ ಕರುಗಳು ಒಂದು 600 ಹಸುವರೆಗೆ ಕ್ರಾಸ್ ಮಾಡಿದೆ. ಇವತ್ತೇನು ಹಳ್ಳಿ ಕಾರ್ ಬಗ್ಗೆ ಏನಿವತ್ತು ಕುಂಠಿತ ಆಯ್ತಾ ಇದೆ, ಏನಿವತ್ತು ಯುವಕರುಗಳು ಬಂದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಓರಿಗಳನ್ನ ಪ್ರತಿಯೊಬ್ಬರು ಈಗ ಒಂದು ಹಸುನ ತೊಗೊಂಡು ಕರುಗಳನ್ನ ತೊಗೊಂಡು ಯುವಕರೇ ಇವತ್ತು ಹಳ್ಳಿ ಕಾರ್ನ ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಈ ಓರಿ ಗುಣಗಳು ತುಂಬ ಒಳ್ಳೆಯ ಗುಣ ಇದೆ. ಹಂಗಾಗಿ ತುಂಬ ಚೆನ್ನಾಗಿ ಒಳ್ಳೆಯ ಹೆಸರು ಮಾಡಿಕೊಂಡು ಕ್ರಾಸಿಂಗ್ಗೆ ತುಂಬ ದೂರದಿಂದ ನಾವು ಬಂದು ಕ್ರಾಸಿಂಗ್ ಮಾಡಿಸ್ತಾರೆ. ನೀವು ಯಾವ ಊರವ್ರ? ನಿಡ್ಸಾಲೆ ಅಂತ ಅಂದ್ಬಿಟ್ಟು ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ಹುಲಿಯೂರು ಹೋಬಳಿ, ನಿಡ್ಸಾಲೆ ಗ್ರಾಮ. ಎಷ್ಟು ವರ್ಷದಿಂದ ಆಗ್ತಾಯಿರಿ ಕೆಂಗಲ್ ಜಾತ್ರೆಗೆ? ಕೆಂಗಲ್ಗೆ ನಾವು ನೋಡಪ್ಪ ತುಂಬ ಹಿಂದೆ 20 ವರ್ಷದ ಹಿಂದೆ ಬಂದಿದ್ದು. ಈ ವರ್ಷ ನಮ್ಮ ಯುವಕರೆಲ್ಲ ಬರಲೇಬೇಕು ಅಂತ ಕೇಳ್ಕೊಂಡಾಗ ಬಂದಿದ್ದೀವಿ. ಇದ್ರ ಹೆಸರು ಭೈರವ. ಹಳ್ಳಿಕಾರನ್ನ ಉಳಿಸಿ ಹಳ್ಳಿಕಾರನ್ನ ಬೆಳೆಸಿ ಪ್ರತಿಯೊಂದು ಮನೆಗೂ ಒಂದೊಂದು ದನ ಕಟ್ಟಿದ್ರೆ ಆರೋಗ್ಯವಾಗಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಎಲ್ಲ ಜಾತಿ ದನನೂ ಕಟ್ಟಿ ಎಲ್ಲ ಬೆಳೆದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ. ಅಂದರೆ ಇದು ಸೇಲ್ ಮಾಡಕ್ಕೆ ಎಷ್ಟು ಹೇಳ್ತೀರಾ? ಇಲ್ಲ, ಸೇಲ್ ಮಾಡಲ್ಲ. ಅಲ್ಲ, ಮಾಡ್ತೀನಿ ಅಂದರೆ ಇವತ್ತು ನಮ್ಮ ಭಾಗದಲ್ಲಿ ಒಂದು ಒಳ್ಳೆ ಓರಿ ಇರಲಿಲ್ಲ. ಹಂಗಾಗಿ ಆ ಭಾಗದಲ್ಲಿ ಒಂದಷ್ಟು ತಳಿ ಆಗಬೇಕು, ಒಳ್ಳೊಳ್ಳೆ ಕರುಗಳು ಬೀಳ್ತಾವೆ. ಈಗ ಒಳ್ಳೆ ರಿಸಲ್ಟ್ ಇರೋ ಟೈಮಲ್ಲಿ ನಾವು ಮಾಡ್ತೀವಿ. ಇನ್ನೂ ಜಾಸ್ತಿ ಜನ ಹಳ್ಳಿಕಾರನ್ನ ಬೆಳೆಸಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸರಿ. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನ. ನಿಮ್ಮ ಹೆಸರೇನು ಸರ್? ಮಹೇಶ್ ಅಂತ. ನೀವು ಯಾವ ಊರವರು? ನಾವು ಬ್ಯಾಲಾಳು, ಕನಕಪುರ ತಾಲೂಕು. ಎಷ್ಟು ವರ್ಷ ಇದು? ಇದು ಈಗ 5ನೇ ವರ್ಷ ಬಿದ್ದಿದೆ. ಎಷ್ಟು ವರ್ಷಕ್ಕೆ ಎಷ್ಟು ದನಗಳಿಗೆ ಕ್ರಾಸ್ ಮಾಡಿದ್ದೀರಿ? ಈಗ ಹೆಚ್ಚು ಕಮ್ಮಿ ಒಂದು 400 ದನಗಳ ಗಂಟೆ ಕ್ರಾಸಿಂಗ್ ಮಾಡಿದ್ದೀವಿ. ಇದು ಸೇಲ್ಗೆ ಇಕ್ಕಿದ್ರೆ ಇಲ್ಲ ಶೋಕ್? ಇಲ್ಲ, ಈ ವರ್ಷ ಸೇಲ್ ಮಾಡೋಣ ಅಂತ ಇನ್ನೊಂದು ಇದ್ರ ತಮ್ಮ ಇದೆ. ಏನು ಹೇಳ್ತಾ ಇದ್ದೀರಿ ಇದಕ್ಕೆ 280 ಹೇಳ್ತಾ ಇದ್ದೀವಿ. 280. ಎಷ್ಟು ವರ್ಷ ಇದಕ್ಕೆ? ಈಗ 5ನೇ ವರ್ಷ. ಈಗ 5ನೇ ವರ್ಷ. 280 ಹೇಳ್ತಾ ಇರಿ ಇದಕ್ಕೆ. 400 ವರ್ಷಕ್ಕೆ ಬ್ರೀಡ್ ಮಾಡೈತೆ. ಈ ಥರ ಬ್ರೀಡ್ ಬಂದರೆ ಹಾಲು ಕೂಡ ಅಷ್ಟೇ ಚೆನ್ನಾಗಿ ಬರ್ತದೆ. ಬ್ರೀಡ್ ಬ್ರೋತಾಗೆ ABS ಕರುಗಳೇ ಬೀಳ್ತದೆ ಇದರಲ್ಲಿ. ಈ ಥರ ಬ್ರೋತ್ ಬ್ರೀಡ್ಗೆ ಈ ಥರ ABS ಜರ್ಮನ್ ಬ್ರೀಡ್ ಇದು. ABS ಜರ್ಮನಲ್ಲಿ ABS, HFನಲ್ಲಿ ABS. ಈ ಥರ ಬ್ರೋತ್ ಬಂದು ಈ ಕಡೆ ಮುಂದೆ ಬಂದರೆ ಒಳ್ಳೆ ಇಳುವರಿ ಬರ್ತದೆ. ಹಾಲು ಒಳ್ಳೆ ಕರು ಕೊಡ್ತದೆ. ಹೇಳಣ್ಣ, ಎಷ್ಟು ವರ್ಷದ ಕರಣ ಇದು? ಅಣ್ಣ ಈಗ 3 ವರ್ಷದ ಕರ ಅಣ್ಣ. 3 ವರ್ಷ. ಯಾವ ಊರಣ್ಣ ನಿಮ್ಮದು? ಅಬ್ಬೂರು, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ, ಅಬ್ಬೂರು ಗ್ರಾಮ ಅಣ್ಣ. ನಿಮ್ಮ ಹೆಸರು? ಗುಂಡ ಅನ್ಬಿಟ್ಟು ಅಣ್ಣ. ಬೀಜದವ್ರಿನ ಇದು? ಬೀಜದವ್ರು ಮಾಡ್ಕೊಂಡಿದ್ದೀರಾ? ಇಲ್ಲಿವರೆಗೆ ಎಷ್ಟು ದನಗಳು ಬ್ರೀಡಿಂಗ್ ಮಾಡಿದೆ ಅಣ್ಣ? ಈಗ ಕರೆಕ್ಟಾಗಿ ಶಿವರಾತ್ರಿಯಿಂದ ಇದು ಬಿಟ್ಟಿರೋದು 48 ಹಸ ಕಟ್ಟವಣ್ಣ. ಕರೆಕ್ಟಾಗಿ 48 ಹಸ ಕಟ್ಟಿದ್ದೀವಿ. ಕುಂಟ್ ನೋಟಲ್ಲಿ ಕುಂಟ ಉಡ್ತಾ ಇಲ್ಲ ಅಣ್ಣ. ನೀ ಹೇಳೋದು ಮಾತಿಗೆ ಕೂಡ ನೋಡ್ತಾಯಿಲ್ಲ, ಯಾವ ಕೂಡ ಉಡ್ತಾ ಇಲ್ಲ. ಸರಿಯಾ? ಇದ್ರಪ್ಪ ಕುಂಟ ಅಣ್ಣ. ಇವನಾಕೆ ನೆಟ್ಗಿದನು ಅಣ್ಣ. ಇನ್ನೊಂದು ಅಣ್ಣ, ಜಾತಿಕಾರ ಎಲ್ಲ ಬಸವಪ್ಪ ಹುಟ್ಟಿರೋದು ಜಾತಿಲಿ ಅಣ್ಣ. ಬಸವಪ್ಪನಿಗೆ ತಪ್ಪೋರಿಸಿ ಇವತ್ತು ಬಸವಪ್ಪನ ಕಮ್ಮಿ ಮಾಡ್ತಾಯಿದ್ದಾರೆ ಹೊರತು ಸುಳ್ಳು ಶುದ್ಧ ಅವೆಲ್ಲ ನಾವು ಮಾಡ್ಕೊಂಡಿರೋದು. ಹೇಳಬೇಕು, ಅದೆಲ್ಲ ಸುಳ್ಳು. ಈ ಇರೋದು ಅದೇ ಓಪನ್ ಆಗಿ ಹೇಳ್ತೀನಿ. ನಮಗೂ ಕೀಳು ಸುಳ್ಳು ಅದೇ ಅಣ್ಣ.
ಸುಳಿ ಜನ ಕಟ್ಟಿರೋದು ನಾವು ನಮಗಿಲ್ಲ ಅದು ಜನಕ್ಕೆ ಅದೇ ಏನು ಹೇಳಿರಿ ಇದಕ್ಕೆ ಇದನ್ನ ಮಾರ್ತೀನಿ ಅಂದ್ರೆ ಎಷ್ಟಕ್ಕೆ ಮಾರ್ತೀರಿ ಇದನ್ನ? ಅಣ್ಣ ಬೆಲೆ 6 ಲಕ್ಷ ಹೇಳ್ತಾ ಇದ್ದೀನಿ ಅಣ್ಣ. 6 ಲಕ್ಷ ಅಣ್ಣ. ಇದು ಬೀಜದವರಿಗೆ. ಬೀಜದವ್ರಿ ಅಣ್ಣ. ಈ ಹುಡುಗರು ಹಳ್ಳಿ ಕಾರ ಸಾಕೋದ್ರ ಬಗ್ಗೆ ಏನು ಹೇಳ್ತೀರಾ? ಅಣ್ಣ ಜನ ಈಗ ಬಡವ್ರ ರೈತರು ಸಾಕು ಪರಿಸ್ಥಿತಿ ಹೊಂಟೋಯ್ತಣ್ಣ. ಏನಿಷ್ಟು ಮಳೆ ತಗೋತೀನಿ ಅಂದ್ರೆ 1 ಲಕ್ಷ ಹೇಳ್ತಾವ್ರೆ. ಈಗ ಬಡವ್ರ ರೈತರು ಸಾಕು ಕಾಯ್ತಾಯಿಲ್ಲ ಎಲ್ಲ ಏನು ಯಾವ ತೋಟ ಪಾಟ ಜಮೀನು ಪಮೀನು ಮಾರಿರೋರು ಯಾವ್ದು ಅಪ್ಪದೆ ದುಡ್ಡು ಮಾಡಿದ್ರು ಸಾಕು ತಗೊಂಡೆ ಮತ್ತೆ. ಇನ್ನು ಬಡವ್ರ ರೈತರು ಕಟ್ಟೋಕ್ಕಾಗದಣ್ಣ, ಇದು ಮಾತ್ರ ಸತ್ಯ. ಈಗಿನ ಐಕ್ಲಲ್ಲಿ ಕಟ್ತೀನಿ ಅಂತ ಎಲ್ಲ ಮುಂದೆ ಬಂದ್ರಲ್ಲ ಅವ್ರ ಬಗ್ಗೆ ಅದು ಬಗ್ಗೆ ಇನ್ನೂ ನಮ್ಗೆ ಸಂತೋಷ. ಇನ್ನೂ ಕಟ್ಟಲಿ, ಇನ್ನು 16,000 ಜನ ಕಟ್ಟಲಿ ಅಣ್ಣ, ಅದನ್ನ ನಮ್ಗೆ ಸಂತೋಷ. ಇನ್ನು ನೋಡಿ ಇನ್ನು ಐಕ್ಳುಗಳವ್ರೆ ಅಂಥವ್ರೆಲ್ಲ ಕಟ್ಬೇಕು, ನಮಗೂ ಸಂತೋಷ. ನೀವು ಹೇಳ್ದಂಗೆ ಅಂಥವ್ರು ಬರಲಿ ಮುಂದಕ್ಕೆ ಯೂತ್ಸು. ನೀವು ಎಷ್ಟು ವರ್ಷದಿಂದ ಕರ ಆಗ್ತಾ ಇರಿ ಇಲ್ಲಿಗೆ? ಅಣ್ಣ ನಮ್ಮ ಕೆಂಗಲ್ ಜಾತ್ರೆಗೆ ಅಣ್ಣ ನಾವು ನಮ್ಮ ತಾತಿರ ಕಾಲದಿಂದ ನಮ್ಮ ತಾತಿರ ಜೊತೆ ಬರುವಣ. ಇವಾಗ ಸ್ವಂತ ನಾವು ಕಟ್ಟಿ ನಾವು ಬರ್ತಾ ಇದೀವಣ್ಣ. ಈ ಕೆಂಗಲ್ ಜಾತ್ರೆ ಬಗ್ಗೆ ಏನು ಅನಿಸ್ತದೆ ನಿಮಗೆ? ಅಣ್ಣ ಈ ಕೆಂಗಲ್ ಬಗ್ಗೆ ಅಣ್ಣ ಇದು ಈನ್ಗುಡಿ ಪರ್ಸೆ ಅಂದ್ರೆ ಅದ್ದೂರಿ ಪರ್ಸೆ ನಮಗೆ ಗಂಡು ಜಾತ್ರೆ ಇದು. ಅದರಲ್ಲಿ ಇಲ್ಲಿ ನಡೀತಿದ್ದ ವ್ಯಾಪಾರ ನಡೀತಿದ್ದು ಪರ್ಸೆ ಈ ಸರಿ ಹಿಂಗಿಲ್ಲ. ಸುಮಾರು 4ರಿಂದ 5 ದಿನ ಪರ್ಸೆ ನಡೀತಿತ್ತು. ಈಗ 2 ದಿನದಿಂದ 3 ದಿನಕ್ಕೆ ಪರ್ಸೆ ಕಿದೋಯ್ತದೆ. ನಮ್ಮ ಕೆಂಗಲ್ ಪರ್ಸೆ ಅಂದರೆ ಸುಮಾರು ಕ್ಷೇತ್ರದಿಂದೆಲ್ಲ ಬರೋರು. ಇವತ್ತಂತ ಪರ್ಸೆನೇ ನಡೀತಲ್ಲ. ಎಷ್ಟು ಸಾವಿರ ಕರೆ ಇದಾವೆ ಇಲ್ಲಿ ಅಂದಾಜು ನೀವು ಅನ್ಕೊಂಡಿರೋ ಮತ್ತೆ? ಅಣ್ಣ ಅದೇ ಅಣ್ಣ ಒಂದು 1-2 ಸಾವಿರ 2-3 ಸಾವಿರ ದನ ಸೇರೋದಣ್ಣ ಈ ಸರಿ. ಈ ಸರಿ ಜೋರಾಗಿ ಸೇರೋದು ಕಡಿಮೆ. ಈಗ ಒಂದು 4 ವರ್ಷದಿಂದ ಈಚ್ಕಂಡ ಈ ವರ್ಷ ದೂರ ಸೇರೋದಣ್ಣ. ವಯಸ್ಸಾದವ್ರಕ್ಕಿಂತ ಐಕ್ಳುಗಳೇ ಜಾಸ್ತಿ ಕಟ್ಟಿ. ಓ ಅಣ್ಣ ಅದು ಮಾತ್ರ ಸತ್ಯ. ಐಕ್ಳುಗಳು ಅವ್ರು ಉಣ್ತಾ ಇದಾರೋ ಉಣ್ತಾ ಇಲ್ಲ ಗೊತ್ತಿಲ್ಲ, ದನ ಕರ ಸಾಕ್ತಾರಣ್ಣ, ಅದು ಮಾತ್ರ ಸತ್ಯ. ಬಸಪ್ಪನ ಹೇಳಬೇಕು. ನಿಮ್ಮ ಮನೇಲಿ ಇದು ಒಂದೇ ಇರೋದು ಇನ್ನೂ ಜಾಸ್ತಿ ಇದಾವೆ ಅಣ್ಣ? ಇನ್ನೇ ಬೇಡ ಇದೇ ಬೀಜದವ್ರಿನ ಬೇರೆ ಥರ? ಬೇರೆ ಸೀಮೆ ಊರಿ ಬೇರೆ ಬೇಡ. ಸೀಮೆ ಊರಿ ಇದೊಂದು ಬ್ರೀಡಿಂಗೇ ಮಡಿಕೊಂಡಿದ್ದೀರಿ? ಅಣ್ಣ ನಿಮ್ಮ ತಾತನ ಕಾಲದಿಂದ ಎತ್ಕೊಂಡು ಸಾಕೊಂಡು ಇಲ್ಲಿ ಕಟ್ಕೊಂಡು ಹತ್ತಿರ ಕಟ್ತೀರಿ. ನಮ್ದು ಬೇರೆ ನಮ್ಮ ದೊಡ್ಡಪ್ಪತ್ತಿರ ಕಟ್ತಿದ್ರು, ನಾವು ಅವ್ರ ಕಡೆ ನೋಡಿ ಕಟ್ತಾ ಇರೋದು ಅಣ್ಣ ನಾವು. ಇವು 6,80,000 ಆಗವೆ. ಎಷ್ಟನ್ನು ಇವು ಇನ್ನೂ ಅಲ್ಲಿಲ್ಲ. ಗಂಡು ಹೆಣ್ಣು? 2 ಗಂಟೆ. 2 ಗಂಟೆ. 6 ಲಕ್ಷ ಹೇಳ್ತಾ ಇದ್ದೀರಿ? 6,80,000. ನಿಮ್ಮ ಹೆಸರು ಅಣ್ಣ? ಶಿವಕುಮಾರ್ ಅಂದ್ಬಿಟ್ಟು, ಕುಮ್ಲಗೂಡವರು. ಕುಮ್ಲಗೂಡು. ಅವು ನಮ್ಮವೇ. ಏನಿಲ್ಲ ಅಂದ್ರೆ ಒಂದು 10 ಕಾರ್ ಬ್ರೀಡ್ ಮಾಡೈತೆ. ಇದು ಎಷ್ಟು ಲಕ್ಷ? ಸ್ವಿಫ್ಟು, ಟೊಯೋಟೋ, ಕ್ರಿಸ್ಟಾ, ಇನೋವಾ ಕ್ರಿಸ್ಟಾ ಎಲ್ಲ ಹುಟ್ಟಿರೋದು ಇದರಿಂದನೇ. ನಿಮ್ಮ ಹೆಸರು? ನಮ್ಮ ಹೆಸರು ಅಪ್ಪು ಅಂತ. ಯಾವ ಊರವರು? ನಾವು ಮೊಗೋಳಿ ದೊಡ್ಡಿ. ಇದು ಬಂದು ಎಷ್ಟು ಬ್ರೀಡ್ ಮಾಡೈತೆ? ಇದೇನಿಲ್ಲ ಅಂದ್ರೆ ಸುಮಾರು 4-5 ಕಂಪ್ನಿಗೆ ಬ್ರೀಡ್ ಮಾಡ್ಕೊಡ್ತಾರೆ. 4-5 ಕಂಪ್ನಿ ಬ್ರೀಡ್ ಮಾಡ್ಬೋದು. ಇದ್ರ ರೇಟ್ ಎಷ್ಟು ಇದ್ರದ್ದು? ಏನಿಲ್ಲ ಅಂದ್ರೆ ನೀವು ರೋಡ್ ಗೆಲ್ಸೋಷ್ಟಲ್ಲಿ 50 ಲಕ್ಷ. 50 ಲಕ್ಷ. ಮೇವೆ ಹೆಂಗೆ ತಿಂತದೆ ಒಂದು ದಿನಕ್ಕೆ? ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ 50 ಲೀಟ್ರು. 50 ಲೀಟ್ರ್ ನೀರು ಕುಡಿದು ಆನೆ ಸಾಕೋದ್ರೆ. ಹಾಂ, ತಿಂಗಳಿಗೆ ಎಷ್ಟು ಮೇಂಟೆನೆನ್ಸ್ ಅಣ್ಣ ಹೇಳ? ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು 50 ಲಕ್ಷ. ಅದು ನಿಮ್ದೇನಾ? ಇದ್ರ ಮಗನಾ? ಅದು ಹಂಗೆ ತಿರುಗಿಸಿ ನಿಲ್ಸಿದ್ದೀರಾ ಅಣ್ಣ? ನಿಮ್ಮ ಹೆಸರು? ಕಿರಣ್ ಅಂದ್ಬಿಟ್ಟು. ಕಿರಣ್. ಯಾವ ಊರವರು? ಮಂಗಳಹಳ್ಳಿ. ಎಷ್ಟು ಏಜ್ ಇವಕ್ಕೆ? ಒಂದು 2 ವರ್ಷ ಆಗಿರ್ಬೋದು. 2 ವರ್ಷ. ಎಷ್ಟು ನೀವು ತಂದಾಗ ಎಷ್ಟು? ನಾವು ಒಂದು 1.25 ವರ್ಷ ಆಗಿದ್ದೋ. 1.25 ವರ್ಷ. ಇವಾಗ ಸೇಲಿಗೆ ಇಕ್ಕಿದ್ದೀರಿ? ಇವಾಗ ಸೇಲಿಗೆ ಬಂದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಮನೆಗೆ ಹಾಕೋತೀರಿ. ಇದು ಇವೆರಡನೇ ಜಾಸ್ತಿ ಆಯ್ತಾ? ಇಲ್ಲ, ಒಂದು ಜೊತೆ ತತ್ತಾ ಇರ್ತೀವಿ, ಅವು ಮಾರ್ತಾ ಇರ್ತೀವಿ. ಸ್ವಲ್ಪ ಪರ್ಮನೆಂಟಾಗಿ ಮಡಿಕತ್ತೀವಿ. ಹೆಣ್ಣು ಗಂಡು ಇವು? ಹೆಣ್ಣು. ಸುಳಿ ಎಲ್ಲ ಕರೆಕ್ಟಾಗಿ ಚೆನ್ನಾಗೈತಾ? ಎಲ್ಲ ಕರೆಕ್ಟಾಗಿ. ಇವ್ರ ಜೊತೆ ತತ್ತಾ ಇರ್ತೀವಿ, ಮಾರ್ತಾ ಇರ್ತೀರಿ? ಮಾರ್ತಾ ಇರ್ತೀವಿ. ಚೆನ್ನಾಗಿದ್ರೆ, ಇಲ್ಲ ಅಂದ್ರೆ ಒಂದೇ ಜೊತೆ ಮಡಿಕತ್ತೀವಿ. ಒಂದೇ ಜೊತೆ ಬೇಕು ಅಂದ್ರೆ ಹಿಡ್ಕೊಬತ್ತೀವಿ, ಕೊಟ್ಬಿಡ್ತೀವಿ. ಬ್ರೀಡಿಂಗ್ ಯಾವ ವರಿಗಳು ಮಡಿಕೊಳ್ಳಿಲ್ಲ? ಬ್ರೀಡಿಂಗ್ ಏನು? ಎಷ್ಟು ವರ್ಷದಿಂದ ಸಾಕ್ತಾ ಇರಿ? ಒಂದು 6ನೇ ಕ್ಲಾಸಿಂದ ಸಾಕ್ತಾವೆ. 6ನೇ ಕ್ಲಾಸಿಂದ. ಇಲ್ಲಿ ಎಷ್ಟು ವರ್ಷದಿಂದ ಆಗ್ತಾ ಇರಿ ಕೆಂಗಲ್ಗೆ? 3 ವರ್ಷ. 3 ವರ್ಷದಿಂದ ಕೆಂಗಲ್ ಆಗ್ತಾ ನಾವು ಇರಿ. ಬುದ್ಧಿ ಕಂಡ್ಮೇಲೆ ಇಲ್ಲಿಗೆ ಜಾತ್ರೆ ಏನು ಮಾಡೋದು ಶುರು ಮಾಡಿ. ನೀವೇ ಆಗ್ತೀರಾ? ನಿಮ್ಮ ಅಪ್ಪ ನಿಮ್ಮ ತಾತವರು? ಇಲ್ಲ, ನಮ್ಮ ತಾತ ಆಗ್ತಾ ಇದ್ರು, ನಮ್ಮ ಅಪ್ಪ ನಿಲ್ಸಿದ್ರು, ಈಗ ನಾವು ಆಗ್ತಾವೆ. ನೀವು ಆಗ್ತಾ ಇರಿ. 3 ವರ್ಷದಿಂದ ಇಲ್ಲಿ ಕರಗಳು ಆಗ್ತಾ ಇರಿ. ಅದು ಬಂದೂರು ಕುರಿ? ಇದು ಡುಮ್ಮಿ ಹುಲಿ ಅಂತ. ಅದು ಡುಮ್ಮಿ, ಇದು ಹುಲಿನಾ? ಏನು ಕೇಕಿದೆ ಅದ್ರ ಹೆಸರು? ಅಣ್ಣ ಅದು ನಮ್ಮ ರೇಸು ಚಾಂಪಿಯನ್ಗಳು ಡುಮ್ಮಿ ಹುಲಿ ಅಂದ್ಬಿಟ್ಟು ಮಳವಳ್ಳಿ ಬನ್ನೂರ್ ಹತ್ರ. ಯಾವ್ದು ಕ್ರೇಜಿಂದ ನೀವು ಕಟ್ಟಿರೋದು? ಅದ್ರ ನೀವು ರೇಸ್ ಕೊಯ್ತೀರ ಹಂಗಾರೆ? ರೇಸ್ ಕೊಯ್ತಿದ್ದೋ ಅಣ್ಣ. ನಿಮ್ಗೆ ಅಂದ್ರೆ ಚಿಕ್ಕ ಹುಡುಗರಿಂದ ರೇಸ್ ನೋಡ್ತಿದ್ದೋ. ನಾವು ಒಂದು 3 ವರ್ಷದಿಂದ ರೇಸ್ಗೆ ಹಾಕ್ತಿದ್ದೋ. ಅವ್ರ ಅಭಿಮಾನಿ ನಾನು. ಅದರಿಂದ ನಾನು ಅವ್ರ ರೇಸ್ ಹಿಡಿಬೇಕು ಅಂದ್ಬಿಟ್ಟು ಇವಕ್ಕೆ ಡುಮ್ಮಿ ಹುಲಿ ಅಂದ್ರೆ ಮುಂದೆ ನೀವು ಇನ್ನೂ ಹಳ್ಳಿಗಾರ ಬೆಳೆಸಿ ಹಂಗೆ ಬೆಳಿಬೇಕು ಇವು ಅಂದ್ಬಿಟ್ಟು ಡುಮ್ಮಿ ಹುಲಿ ಅಂತ ಮುಂದೆ ಒಳ್ಳೆ ರೇಸ್ ಮಾಡೋಣ ಅಂದ್ಕೊಂಡು ತಿಳ್ಕೊಂಡು ಮಾಡ್ತಾ ಇದೀರಿ. ಇಲ್ಲ
ಅದ್ರ ಹೆಸರು ಡುಮ್ಮಿ, ಇದ್ರ ಹೆಸರು ಡುಮ್ಮಿ ಅಣ್ಣ, ಇದ್ರ ಹೆಸರು ಹುಲಿ. ಹುಲಿ. ಕೂಗುರೆಲ್ಲ ತಿರುಗಿ ನೋಡ್ತಾವೆ, ರೆಸ್ಪಾನ್ಸ್ ಮಾಡ್ತಾವೆ. ಅದು ಕರೀತದೆ ಅಣ್ಣ, ಇದೊಂಚೂರು ಗಮನ ಮಾಡಲ್ತು, ಚೆನ್ನಾಗಿ ಎದುರ್ತದೆ, ಅದು ಎಲ್ಲಾನು ಕೇಳ್ತದೆ. ಅಬ್ಸರ್ವ್ ಮಾಡ್ತಾ ಹಂಗಾರೆ ಮುಂದಿನ ದಿನಗಳಲ್ಲಿ ಇನ್ನ ಜಾಸ್ತಿ ಎತ್ಕೊಳ್ ಸಾಕಿ ಇನ್ನ ಅಣ್ಣ ಮಾಡ್ತೀನಿ. ಇನ್ನು ಈಗ ಇವಾಗ ಬೆಳಿತಾರೋ ನಿಮ್ಮ ಥರ ಬೆಳಿತಾರೋ ಹುಡುಗರು ಎತ್ಕೊಳ್ ಸಾಕ್ತಾರಲ್ಲ ಅವ್ರ ಬಗ್ಗೆ ಹೇಳಕ್ಕೆ ಏನು ಹೇಳ್ತೀವಿ? ಹಿಡ್ದವ್ರೆ ಅಣ್ಣ, ಕಟ್ಟೋದ್ಕಿಂತ ಮೊದ್ಲಿಗೆ ಈಗ ಎದುರಿಸೋಕೆ ಶುರು ಮಾಡ್ಬಿಡೋರೆಲ್ಲ. ಎದುರಿಸಿಕೆ ಜಾಸ್ತಿ ಆಗೋದೆ, ಏನು ಏಕ್ದಮ್ 10 ಲಕ್ಷ 20 ಲಕ್ಷ ಅಂದ್ರೆ ಯಾರು ಹೋಯ್ತಾರೆ ಅಂದ್ರೆ ಒಳ್ಳೊಳ್ಳೆ ಕರೆಗಳನ್ನ ತಗೊಂಡು ನೀಟಾಗಿ ಕಡಿಮೆ ಕಾಸು ಹೇಳಿ ಇನ್ನೂ ಜಾಸ್ತಿ ಜನ ಸಾಕು. ಆ ಥರ ಮಾಡಿದ್ರೆ ಏನಾರ ಈಗಲೇ ಇವ್ರು ಇಷ್ಟು ರೈಟ್ ಹೆಚ್ಚು ಮಾಡ್ಬಿಟ್ರೆ ನೆಕ್ಸ್ಟು ಆಮೇಲೆ ಎಲ್ಲಿ ಇದು ಮಾಡ್ತಾರೆ. ಅಂದ್ರೆ ಈಗ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೆಲ್ಲ ಈಗ ಎತ್ಕೊಳ್ ಸಾಕ್ಬೇಕು. ಹೌದು, ಅವರೇ ಈಗ ಶ್ರೀಮಂತರು ಯಾರು ಸಾಕ್ತಾರೆ ಅಣ್ಣ, ಅವರೆಲ್ಲ ಕಾರು ಬೈಕು ಇವು ತಗೋಬೇಕು ಅಂತಿದ್ರೆ ರೈತರ ತಾನೇ ಸಾಕ್ಬೇಕು, ರೈತರ ಮಕ್ಕಳು ತಾನೇ ಇರಬೇಕು. ಸಿಟಿಯವ್ರಿಗೂ ಒಳ್ಳೆಯವ್ರಿಗೆ ಏನು ಡಿಫ್ರೆನ್ಸ್ ಅಣ್ಣ? ಅವರು ಗಾಡಿ ಬೈಕು ಕಾರುಗಳು ಇಷ್ಟಪಡ್ತಾರೆ, ನಾವು ಏನಪ್ಪ ಅಂದ್ರೆ ನಾವು ಇವು ಇಷ್ಟ, ಅರೆ ಎತ್ತು ಗಾಡಿಯಲ್ಲಿ ನಾವು ಇಷ್ಟಪಡ್ತೀವಿ. ಸಂಕ್ರಾಂತಿ ಎಲ್ಲ ಮಾಡಿದ್ರು ಚೆನ್ನಾಗಿ ಎಲ್ಲ ಕಿಚಾಯಿಸಿದ್ರೆ ಗ್ರ್ಯಾಂಡಾಗಿ ಮಾಡಿದ್ರು. ಊರಿಗೆ ನಂಬರ್ 1 ಮಾಡೋದು, ಊರಿಗೆ ನಂಬರ್ 1, ಊರಿಗೆ ನಂಬರ್ ಒಟ್ಟು ಚಿಕನ್ 4 ಊರಿಗೆ ಮೇನ್ ಕಟ್ಸ್ಕೊಳ್ಳಿ ಅನ್ನಿ. 4 ಊರಿಗೆ ನಿಮ್ಮದೇ ಕಟ್ಸು, ನಮ್ಮವೇ ಮೇನ್ ಅನ್ನಿ, ನಿಮ್ಮ ಮೇನು. ಸರಿ ಅಣ್ಣ, ಆಯ್ತು ಅಣ್ಣ. ಐತ್ರಿ ಹೆಸರು ಗುಂಡ ಅಂದ್ಬಿಟ್ಟು ಎಷ್ಟು ತಿಂಗಳು ಕುರಿ ಅಣ್ಣ? 4 ತಿಂಗಳು 4 ತಿಂಗಳು. ನಿಮ್ಮ ಮನೇಲೆ ಹುಟ್ಟದ್ದು? ಇಲ್ಲ ಅಣ್ಣ, ತಂದದ್ದು. ಏನೇನು ತಿಂಡಿ ಹಾಕಿರಿ ಅಣ್ಣ? ಹಾಲು ಕೊಡ್ತೀವಿ. ಎಷ್ಟು ಲೀಟ್ರ್ ಕೊಟ್ಟಿರಿ ಅಣ್ಣ? ಏನೊಂದು ಅರ್ಧ ಲೀಟ್ರು, 2 ಟೈಮ್ನು ಅರ್ಧ ಲೀಟ್ರ್ ಕೊಡ್ತೀವಿ. ಬೆಳಗ್ಗೆ ಸಂಜೆ 2 ಟೈಮ್ ಕೊಡ್ತೀವಿ. ತಿಂಡಿ ಅಣ್ಣ ಚಕ್ಕೆ ಊಟ, ಜೋಳ ಮತ್ತೆ ರವೆ 3 ಟೈಮ್ ಕೊಟ್ಟಿರಿ? 2 ಟೈಮು? ಒಂದೇ ಟೈಮ್. ಅದೊಂದು ಟೈಮು ಹಾಲು ಕೊಟ್ಬಿಟ್ಟು ಅದೊಂದು ಚೂರು ಮಾಡಿದ್ರು ತಿಂತದ್ದು. ಇದ್ರ ಜೊತೆ ಇದು ಒಂದೇನು ಇರೋದು? ಇದ್ರ ಜೊತೆ ಇನ್ನೊಂದು ಐತೆ, 8 ಕುರಿ ಐತೆ. ತಂದದ್ದು ಎಷ್ಟು ಇದಕ್ಕೆ ಅಣ್ಣ? ನನಗೆ 20 ಚಿಲ್ಲರೆ ಬಿದ್ದೈತೆ. 20. ಈಗ ಎಷ್ಟು ಕೊಡ್ತೀರಾ? ಅಣ್ಣ ನಾನೇ 35 ಹೇಳ್ತೀನಿ. ಅರ್ಶಿನ ಜೊತೆಗೆ ಇವನು ವ್ಯಾಪಾರ ಬಂದು ಇವನು ಕೊಡ್ತೀರಾ? ಇಲ್ಲ, ಈ ಬಂದರೆ ಇದು ಫ್ರೀಯಾಗಿ ಕೊಡ್ತೀನಿ, ಕರ್ಸ್ಕೊಳ್ತಾವೆ ಫ್ರೀಯಾಗಿ ಕೊಡ್ತೀರಾ? ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಚೆನ್ನಾಗಿತ್ತು ಅನ್ಕೋತೀನಿ. ಇದೇ ಥರ ಮೋರ್ ವಿಡಿಯೋಸ್ಗೆ ಪ್ರೀತ್ ವಾಚರ್ ಅಫಿಷಿಯಲ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.